ಮಲ್ಲಿಕಾರ್ಜುನ ದಾಸೋಹ ಸೇವಾ ಸಮಿತಿ ಹುಯಿನೇ ಇಬ್ಬರಿಗೆ ನನ್ನ ಹೆಸರು ಪ್ರಕಾಶ್ ಇ ಪಾಟೀಲ್ ಅಂತೇಳಿ ಸೇವಾ ಸಮಿತಿಯ ಸದಸ್ಯರಾಗಿ ಸುಮಾರು 37 ವರ್ಷಗಳ ಕಾಲ ಈ ದಾಸೋಹ ಮೊದಲ ಹೆಂಗೆ ನಡೆಯಪ್ಪ ಅಂತಂದ್ರೆ ಪ್ರತಿ ಒಂದು ಊರಲ್ಲಿರ್ತಕ್ಕಂಥ ಜನರ ಪತ್ರೆಗಳನ್ನು ತಂದು ಆ ಪತ್ರೆ ಸದ್ದನ್ನು ಮಾಡಿ ಅಲ್ಲಿ ಅವಾಗ ದಾಸೋಹಗಳನ್ನು ಮಾಡ್ತಿರ್ತಕ್ಕಂಥ ಒಂದು ಸಮಯ ಬರ್ತಾ 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 ಆ ಪತ್ರೆ ಸಣ್ಣ ಹೋಗಿ ಮೊದಲು ಟೆಂಟ್ ಹೊಡ್ಯಕ್ಕೆ ಪ್ರಾರಂಭ ಆಯಿತು. ಟೆಂಟ್ ಹೊಡೆದು ಊರಾಗೆಲ್ಲ ರೊಟ್ಟಿಯನ್ನು ತಂದು ಇಲ್ಲಿ ದಾಸೋಹ ಮಾಡುವಂಥ ಒಂದು ಸಂಪ್ರದಾಯ ಪ್ರಾರಂಭ ಆಯಿತು. ಹಿರಿಯರು ಅನೇಕ ಜನ ಇದ್ದರು, ಭಾಳ ಹಿರಿಯರಿದ್ದರು. ಅವರೆಲ್ಲ ಇವತ್ತು ನಮ್ಮ ಜೊತೆ ಇಲ್ಲ, ಕೆಲವೊಬ್ಬರೆಲ್ಲ ನಮ್ಮನ್ನು ಅಗಲಿ ಹೋಗಿದ್ದಾರೆ. ಸೊ ಅವರ ಒಂದು ಸವಿನೆನಪಿಗಾಗಿಯೂ ಕೂಡ ನಾವು ಒಂದು ದಾಸೋಹದ ಉದ್ಘಾಟನೆಯಲ್ಲಿ ಅವರ ಸ್ಮರಣೋತ್ಸವವನ್ನು ಕೂಡ ಮಾಡಿದ್ದೀವಿ. ಸೊ ಬರ್ಬರ್ತಾ ಹಂತವಾಗಿ ದಾಸೋಹ ಎತ್ತರ ಪ್ರಮಾಣಕ್ಕೆ ಬೆಳೆಯೋಕ್ಕೆ ಪ್ರಾರಂಭ ಆಯಿತು. ಹೆಂಗೆ ಬೆಳೀತು ಅಂತ ಕೇಳಿದರೆ ಅನೇಕ ಜನ ಕೈಗಳ ಹಸ್ತಗಳು ಕೂಡಿದ್ವು ಅದರೊಳಗೆ. ನಾ ಕೊಡ್ತೀನಿ, ನೀ ಕೊಡ್ತೀನಿ ಅಂತಕ್ಕಂಥದ್ದನ್ನು ಶ್ರೀಶೈಲ ಹೋಗುವಾಗ ಒಬ್ಬ ಒಂದು ಬೆಲ್ಲದ ಪೆಂಟಿ ಕೊಟ್ಟ, ಒಬ್ಬ ಅಕ್ಕಿ ಚೀಲ ಕೊಟ್ಟ, ಒಬ್ಬ ಉಳ್ಳಾಗಡ್ಡಿ ಕೊಟ್ಟ, ಮೆಂತೆ ಪಲ್ಯ ತಂದು ಕೊಟ್ಟ, ನುಗ್ಗಿಕಾಯಿ ತಂದು ಹೀಗೆ ಹಲವು ಒಂದೊಂದು ಕೈಗಳನ್ನು ಕೂಡಿಸ್ಕೊಂಡು ದಾಸೋಹ ಹಂತವಾಗಿ ಬೆಳೀತಾ ಬೆಳೀತಾ ಬರುವಾಗ ಇದೊಂದು ದಾಸೋಹದ ನಿಲಯ ಅಂಥೇಳಿ ಕೆ.ಎಸ್. ಪಾಟೀಲ್ ನಡೆಯವರು ಇದ್ದಾಗ ಇದನ್ನು ಉದ್ಘಾಟನೆ ಮಾಡಿದರು. ಅದನ್ನು ನಾವೆಲ್ಲರೂ ಸದ್ಭಕ್ತರು ಕೂಡಿಕೊಂಡು ಇದನ್ನು ಕಟ್ಟಿಸಿದಾಗ ಅವರಿಗೂ ಕೂಡ ಕೃತಜ್ಞತಾ ಭಾವಗಳನ್ನು ಸಲ್ಲಿಸಿದ್ವಿ. ಮುಂದೆ ಬರ್ತಾ ಬಂದಾಗ ಇದೊಂದು ದೇವಸ್ಥಾನಗಳನ್ನು ಮಾಡಿದ್ವಿ. ದೇವಸ್ಥಾನ ಮೊದಲು ಅಗದಿ ಸಣ್ಣ ಪ್ರಮಾಣದವಾಗಿದೆ. ಈಗ ಎಲ್ಲ ಜನರ ಸಹಾಯ ಹಸ್ತದಿಂದ 11,000ಗಳನ್ನು ಕೊಡ್ತಕ್ಕಂಥ ದಾನಿಗಳು ಹೆಚ್ಚಾಗಿ ಬರ್ತಾ ಇರುವುದರಿಂದ ಸುಮಾರು 11,000ಗಳನ್ನು ಕಲೆಕ್ಟ್ ಮಾಡಿ ಅವರು ಕಲ್ಲಿನಲ್ಲಿ ಹೆಸರನ್ನು ಹಾಕಿ ಇದು ಸುಂದರವಾಗಿರ್ತಕ್ಕಂಥ ಮಲ್ಲಿಕಾರ್ಜುನನ ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡಿದಾಗ ಅನೇಕ ಜನ ಸರ್ವ ಜಾತಿಯವರು ಇದು ಕೊಟ್ಟಿದ್ದಾರೆ. ಜಾತಿ ಹೀನನ ಮನೆಯ ಜ್ಯೋತಿ ತಾನಲ್ಲವೇ, ಜಾತಿ ವಿಜಾತಿಯನ್ನು ಬೇಡ ಜಾತಸ್ಯ ಮರಣಂ ಧ್ರುವಮೆಂಬಂತೆ ಸರ್ವ ಜಾತಿಯವರು ಕೂಡಿಕೊಂಡು ಈ ದಾಸೋಹಗಳಿಗೆ ಕೈ ಜೋಡಿಸಿದರು. ಯಾರೇ ಇರಲಿ, ಒಂದು ಪಡಿ ಅಕ್ಕಿ ಕೊಟ್ಟ ಹಿಡ್ಕೊಂಡು 10 ಚೀಲ ಅಕ್ಕಿ ಕೊಟ್ಟವನು ಕೂಡ ಇದಕ್ಕೆ ಸಮಾನ ದಾಸೋಹ. ನಾವು ಯಾರಿಗೆ ಅವರು ಇವರು ಎನ್ನೋದಿಲ್ಲ. ಎಲ್ಲರೂ ಕೊಟ್ಟಿರ್ತಕ್ಕಂಥ ದಾಸೋಹಗಳನ್ನು ಸುಮಾರು ನಮ್ಮೂರಿನಲ್ಲಿ ಹೋಗ್ತಕ್ಕಂಥದ್ದು ಸುಮಾರು 250ರಿಂದ 300 ಕಂಬಿಗಳು ಈ ನಮ್ಮ ದಾಸೋಹದಲ್ಲಿ ಬರ್ತಾವೆ. ಸುಮಾರು 4 ದಿನಗಳ ಕಾಲ ಹಗಲು ರಾತ್ರಿ ದಾಸೋಹಗಳನ್ನು ನಾವು ಮಾಡ್ತೀವಿ. ನಿರಂತರವಾಗಿಯೂ ಕೂಡ ಸಂಜೆ ಕಡೆ ಏನಿರ್ತಕ್ಕಂಥದ್ದು ಚಹಾ ಕೊಡ್ತೀವಿ ಮತ್ತು ಬಿಸಿನೀರಿನ ವ್ಯವಸ್ಥೆಗಳಿರ್ತದೆ. ರಾತ್ರಿ ಕೂಡ ಊಟ ಇರ್ತದೆ. ನಮ್ಮ ಅಂಬಲಿ ಅಂತಕ್ಕಂಥದ್ದು ಭಾಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಈ ಊಟಿನಲ್ಲಿ ಹೋಗ್ತಿರ್ತಕ್ಕಂಥ ಪ್ರತಿಯೊಬ್ಬರು ಅಂಬಲಿ ಕುಡಿಯೋಕೆ ಇಲ್ಲಿಗೆ ಬರ್ಬೇಕು ಅವರು. ಸೊ ಬಸವನ ಬಾಗಿಲಿನ ಬರ್ತಕ್ಕಂಥ ಸುಮಾರು 2ರಿಂದ 3,000 ಜನ ಇಲ್ಲಿ ಪ್ರಸಾದಕ್ಕಾಗಿಯೇ ಇಲ್ಲಿ ಹೇಗಿದೆ ಪ್ರಸಾದ ಅನ್ನೋಗೋಸ್ಕರವಾಗಿ ಪ್ರಸಾದ ನೋಡೋಕೆ ಬಸವನ ಬಾಗಿಲಿಂದ ಬರ್ತಾರೆ. ಅಂಥ ದಾಸೋಹ ನಮ್ಮ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಇದು ಶ್ರೀಶೈಲ ಮಲ್ಲಿಕಾರ್ಜುನ ದಾಸೋಹ. ಇದು ದಾಸೋಹ ಒಂದೇ ಅಲ್ಲದು ಕೂಡ ನಮ್ಮ ದಾಸೋಹ ಮಂಟಪದಲ್ಲಿ ಇಲ್ಲಿಂದ ಪಂಡ್ರಾಪುರಕ್ಕೆ ಹೋಗೋದಾಗಲಿ, ಗತ್ತರಿಗೆ ಬಾಗಮಕ್ಕೆ ಹೋಗೋದು, ಯಾರೇ ಯಾತ್ರಿಕರು ನಮ್ಮ ಊರಿನ ಮೇಲೆ ಹಾಯ್ದು ಹೋದರೂ ಕೂಡ ನಮ್ಮ ದಾಸೋಹದಾಗಿ ಯಾರೇ ಉಳಿದರೂ ಕೂಡ ಅದು ನಿರಂತರವಾದ ದಾಸೋಹ ನಮ್ಮಲ್ಲಿ ನಡೀತಿರ್ತದೆ. ಅವ್ರು ಹಗಲು ಬಂದ ಹಗಲ ನಾವು ಪ್ರಸಾದ ಮಾಡ್ತೀವಿ, ರಾತ್ರಿ ವಸ್ತಿ ಬಂದ್ರೆ ರಾತ್ರಿ ವಸ್ತಿ ಪ್ರಸಾದ ಮಾಡ್ತೀವಿ. ಹೊರ ಊರಿಗೆ ಹೋಗ್ತಿರ್ತಕ್ಕಂಥ ಯಾತ್ರಿಕರು ಯಾರೇ ನಮ್ಮ ದಾಸೋಹ ಬಂದರೂ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಈ ಶ್ರೀಶೈಲ ಮಲ್ಲಿಕಾರ್ಜುನ ದಾಸೋಹ ಸೇವಾ ಸಮಿತಿ ಸರ್ವರು ಕೂಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಇದು ಯಾವುದೇ ಟ್ರಸ್ಟ್ ಇಲ್ಲ, ಕಮಿಟಿ ಇಲ್ಲ, ಏನೂ ಇಲ್ಲ. ಊರಿನ ಪ್ರತಿಯೊಬ್ಬನೂ ಕೂಡ ಎಲ್ಲ ಸರ್ವ ಜಾತಿಯೂ ಕೂಡ ಇದರೊಳಗೆ ಭಾಗಿಯಾಗಿ ದಾಸೋಹಗಳನ್ನು ನಾವು ಮಾಡ್ತಾ ಬಂದು ಈಗ ದೊಡ್ಡ ಪ್ರಮಾಣದ ಹಂತಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಮಾನ್ಯ ಒಬ್ಬ ಒಂದು ಬೆಲ್ಲದ ಪೆಂಟಿ ಕೊಟ್ಟ 3 ಲಕ್ಷ ಸಾಮಾನನ್ನು ಒಬ್ಬನೇ ಕೊಟ್ಟು ಹೋದ. ಸುಮಾರು 25 ಬೆಲ್ಲದ ಪೆಂಟಿ, ಸುಮಾರು 25 ಕಟ್ಟ ಅಕ್ಕಿ, 15 ಡಬ್ಬಿ ಒಳ್ಳೆಣ್ಣೆ, 3.5 ಕ್ವಿಂಟೋಲ್ ಬೆಲ್ಲ, 2 ಚೀಲ ಶೇಂಗಾ. ಸೊ ಸ್ವತಃ ಅವನೇ ಬಂದು ಇಳಿಸಿ ಹೋಗಿರ್ತಕ್ಕಂಥದ್ದು. ನಮ್ಮಲ್ಲಿ ನಂದಿಹಾಳದ ಮಹಾಸ್ವಾಮಿಗಳಂತ ಹೇಳಿ ಅವರು ಕಂಬಿ ಹೊತ್ಕೊಂಡ್ಬರ್ತಿದ್ರು. ಇವತ್ತಿಗೆ ಅವ್ರು ದೊಡ್ಡ ಕಾಂಟ್ರಾಕ್ಟ್ ಆಗಿರ್ತಕ್ಕಂಥವ್ರು. ನಮ್ಮ ಬಸವನ ಬಾಗೇಡಿಯವರು ಮೊದಲು ಕೊಟ್ಟಿದ್ದು ಬರೀ 3 ಫ್ಯಾನ, ಇವತ್ತಿಗೆ 12 ಫ್ಯಾನ ನಮ್ಮ ಮಂಟಪದಲ್ಲಿ ಉರಿತಾವೆ. ನಿಜವಾಗಲೂ ಭಾಳ ಸ್ಮರಣೀಯವಾಗಿರ್ತಕ್ಕಂಥದ್ದು. ಇದು ಹೇಗಪ್ಪ ಅಂತ ಕೇಳಿದ್ರೆ ನಮ್ಮದೊಂದು ಕೈಲಾಸ ಕಂಡಂಗೆ. ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ದಾಸೋಹ ಮಂಟಪ ಅಂದ್ರೆ ಒಂಥರ ಕೈಲಾಸ ಕಂಡಂಗೆ. ಸುಮಾರು 4-5 ದಿನಗಳ ಕಾಲ ಜನ ಹೋಗೋದು ಬರೋದು ನೋಡ್ತಾ ಇರೋದ್ರಿಂದ ಮಲ್ಲ ಎಲ್ಲಿ ಅದಾನಪ್ಪ ಅಂದ್ರೆ ಇಲ್ಲೇ ಅದಾನ ಅಂತ ನಾವು ತಿಳ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು. ಯಾತ್ರಿಕರನ್ನು ನಾವು ಪ್ರಸಾದ ಮಾಡಿಸಿ ಹೋಗುವಾಗ ಅವರೇ ಸಾಕ್ಷಾತ್ ಮಲ್ಲಿಕಾರ್ಜುನ ಕಂಡಂಕಾಂತರ ಅಂಥ ಒಂದು ಸದ್ಭಕ್ತಿಯನ್ನು ಎಲ್ಲ ನಮ್ಮ ದಾಸೋಹದ ದೈವ ಮಂಡಳಿ ಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನನ ಕೃಪಾ. ಇಲ್ಲೊಂದು ಪವಾಡ ನಡೀತು ನಾವು ಹೇಳ್ಬೇಕಂದ್ರೆ. ಸೊ 2-3 ವರ್ಷಗಳ ಹಿಂದೆ ಈ ಯಾತ್ರೆಗೆ ಹೋಗುವಾಗ ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆ ಸ್ನಾನ ಮಾಡಿ ಇಲ್ಲಿ ಜಳಕ ಮಾಡಿ ಹೋಗುವಾಗ ಅವರಿಗೆ ನಾವು ಚಹಾ ವ್ಯವಸ್ಥೆ ಮಾಡ್ತೀವಿ. ಚಹಾ ವ್ಯವಸ್ಥೆ ಮಾಡುತ್ತಿರುವಾಗ ಏನು ಮಾಡಿದ್ವಿ ಅಂದ್ರೆ ಮುಂಜಾನೆ 4 ಗಂಟೆ ಆಗಿತ್ತು. ಹಾಲಿನ ಗಾಡಿ ಬಂದಿದ್ದಿಲ್ಲ. ಹಾಲಿನ ಗಾಡಿ ಬರದೇ ಇದ್ದಾಗ ಅಲ್ಲೇನೋ ಟ್ರೇದಾಗ ಇಟ್ಟಿರ್ತಕ್ಕಂಥದ್ದು ಒಂದು 4 ಪ್ಯಾಕೆಟನ್ನು ತೊಗೊಂಬಂದೇವು ನಾವು. ತೊಗೊಂಬಂದು ಚಹಾ ಮಾಡುವಂಥ ಸಮಯದೊಳಗೆ ಚಹಾ ಎಲ್ಲ ಮಾಡಿದೇವಿ. ಇಡೀ ಊರಿಗೆ ಚಹಾ ಆಯ್ತದು. ಸುಮಾರು ಹತ್ತನಿಂದ ಹೊರತಕ್ಕಂಥ 200-300 ಜನ ಚಹಾ ಕುಡಿದ್ರು. ಚಹಾ ಕುಡಿದ್ರೆ ಹೆಂಗಂದ್ರೆ ಅದ್ಭುತವಾದ ಚಹಾ ಆಗಿತ್ತದು, ಅಮೃತ ಆಗಿತ್ತದು ಚಹಾ. ಅದೇ ಚಹಾನ ನಾವು ಬೆಳಿಗ್ಗೆ ಅದು ಆ ಪ್ಯಾಕೆಟ್ ನೋಡ್ತೀವಿ. ಆ ಪ್ಯಾಕೆಟ್ ಎಲ್ಲ ಮೊಸರಿನ ಪ್ಯಾಕೆಟ್ ಆಗಿತ್ತು. ಮೊಸರಿನ ಪ್ಯಾಕೆಟ್ ಆಗಿರೋದ್ರಿಂದ ಮೊಸರಿನ ಪ್ಯಾಕೆಟ್ ಹಾಕಿದೇವಲ್ಲ, ಇದಂಥ ಪವಾಡ ಅಂಥೇಳಿ ಇದು ಸಾಕ್ಷಾತ್ ಮಲ್ಲಿಕಾರ್ಜುನ ಪವಾಡೇ ನಮ್ಮ ಊರಾಗ ನಡೆದೋಯ್ತಲ್ಲ
ಅಂತಕ್ಕಂಥ ಒಂದು ಸನ್ನಿವೇಶ ನಮಗೆ ಅವಾಗ ಗೊತ್ತಾಯಿತು. ಅದು ನಿಜವಾಗ್ಲೂ ಮಲ್ಲ ಎಲ್ಲದಪ್ಪ ಅಂದ್ರೆ ಹೂವಿನ ಹಿಪ್ಪರಿಗೆ ನೆಲೆಶಾನ ಅಂತಕ್ಕಂಥದ್ದು ಸಾಕ್ಷಾತ್ ಹೋಗುವ ಭಕ್ತರನ್ನು ನೋಡಿದಾಗ ನಮಗೆಲ್ಲ ಅನ್ನಿಸ್ತದೆ ಇದು ಮಲ್ಲಯ್ಯ ನಿಜಸ್ನಾನ ಅಂಥೇಳಿ. ಅನ್ನ ದಾನ ಮುಂದೆ ಇನ್ನೂ ದಾನವಿಲ್ಲ ಅಂತ. ಅನ್ನ ಇದ್ದರೂ ಉಂಟು ಲೋಕಕ್ಕೆ ಅನ್ನವೇ ದೈವ ಸರ್ವಜ್ಞ. ಅನ್ನ ಪ್ರಸಾದ ಮುಂದೆ ಯಾವುದೂ ಇಲ್ಲ, ಅನ್ನವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತಕ್ಕಂಥ ನಾವು ಅರ್ಥ ಮಾಡಿಕೊಂಡು ಊರಿನ ಎಲ್ಲ ಸರ್ವ ಜನಾಂಗದವರು ಕೂಡ ಈ ದಾಸೋಹದಲ್ಲಿ ಕೈ ಜೋಡಿಸಿ ಇಷ್ಟು ಇವತ್ತಿನ ಮಟ್ಟಿಗೆ ಉನ್ನತ ಮಟ್ಟಿಗೆ ನಮ್ಮ ದಾಸೋಹ ಹೋಗ್ಯದ. ಅದಕ್ಕೆ ನಿಲಕಲಾರದು. ಯಾರು ಖಜೂರಿ ಕೊಟ್ಟರು, ಯಾರು ದ್ರಾಕ್ಷಿ ಕೊಟ್ಟರು, ಯಾರು ಬಾಳೆಹಣ್ಣು ಕೊಟ್ಟರು, ದಿನಾಲೂ ಕೂಡ ಯಥಾ ಪ್ರಕಾರ ದಿನಾಲೂ ಕೂಡ ಈ ದಾಸೋಹ ಉನ್ನತ ಮಟ್ಟಕ್ಕೆ ಬಂದದ. ನಿಜವಾಗ್ಲೂ ಕೂಡ ಸಾಕ್ಷಾತ್ ಮಲ್ಲಿಕಾರ್ಜುನ ನಮ್ಮ ದಾಸೋಹ ಸೇವಾ ಸಮಿತಿಯವರು ಹೋಗಂಗಿಲ್ಲ, ಆದರೂ ನಮ್ಮ ಮಲ್ಲಯ್ಯನನ್ನು ಇಲ್ಲೇ ನೋಡ್ತಕ್ಕಂಥ ಭಾಗ್ಯ ಕೊಟ್ಟಾರ ಅಂತಕ್ಕಂಥದ್ರ ಯಾತ್ರಿಕರ ಒಂದು ಮುಖಾಂತರ ನಾವು ನೋಡೋಕೆ ಇಷ್ಟಪಡ್ತಾ ಇದ್ದೀವಿ. ಅದಕ್ಕೆ ಈ ದಾಸೋಹ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ನಾವು ಖುಷಿ ಆಗ್ತದೆ. ನಮ್ಮ ಹೆಸರು ಪ್ರಕಾಶ್ ಪಾಟೀಲ್ ಅಂತ ಹೇಳಿ ದಾಸೋಹ ಸೇವಾ ಸಮಿತಿಯ ನಾವು ಕಾರ್ಯಕರ್ತರು. ಎಲ್ಲರ ಹೆಸರು ಹೇಳ್ಬಿಡ್ರಿ. ಎಲ್ಲ ಅವರು ಹಿರೇಮಠ ಅಂತ ಹೇಳಿ. ನಮ್ದು ದಾಸೋಹ ಹೇಗಪ್ಪ ಅಂದ್ರೆ ಬಸವಣ್ಣನ 12ನೇ ಶತಮಾನದೊಳಗೆ ಹಂಗೆ ಕಾಯಕ ವೃತ್ತಿಗಳೊಳಗೆ ಅವರೆಲ್ಲ ಇದ್ರು. ಮಾದಾರ ಚೆನ್ನಯ್ಯ, ಹರಳಯ್ಯ, ಡೋರ ಕಕ್ಕಯ್ಯ, ಇವರೆಲ್ಲ ಹೆಂಗಿದ್ರಲ್ಲ ನಮ್ಮಲ್ಲಿ ಹಂಗೆ ಸೇವಕರು. ಅವರು ಈರಯ್ಯ ಹಿರೇಮಠ ಅಂತ ಹೇಳಿ. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಈ ಲೈಟಿನ ಇಲೆಕ್ಟ್ರಿಕಲ್ ಏನು ಸಂಬಂಧ ಎಲ್ಲ ಅವರೇ ಜವಾಬ್ದಾರಿ. ಈ ಲೈಟ್ ಹೋಗೋದಾಗ್ಲಿ ಬರೋದಾಗ್ಲಿ ಫ್ಯಾನ್ ತಿರುಗೋದಾಗ್ಲಿ ಎಲ್ಲ ಅವರೇ ಜವಾಬ್ದಾರಿ. ಇವರು ಶಿವಣ್ಣ ಹೋಗಾರ ಅಂತ ಹೇಳಿ. ಇವ್ರು ಹೇಗಪ್ಪ ಅಂದ್ರೆ ಇವರು ಅಂಬಲಿ ಶಿವೇ ಪ್ರಮುಖರು. ಪ್ರತಿ ಮನೆಗೂ ಹೋಗಿ ಇವರು ಬರೀ ಏನೋ ಎತ್ಕೊಂಡ್ಬರ್ತಾರೆ, ಮಜ್ಜಿಗೆ ಎತ್ಕೊಂಡ್ಬಾರ್ದು. ದಿನ ಇದೇ ಕಾಯ್ಕೆ ಅವ್ರು ಅದನ್ನ ಬಿಟ್ಟು ಇನ್ನೂ ಇಲ್ಲ. ಮುಂಜಾನೆ ಎದ್ದುಗಳು ಅದನ್ನ ಪಡ ಹೆಗಲ ಮೇಲೆ ಇಟ್ಕೊಂಡು ಮನಿ ಮಜ್ಜಿಗೆ ಕೊಡ್ಕೊಂಡ್ರು ಬಂದು ದಾಸೋಹ ಕರ್ಕೊಂಡವ್ರು. ಇವರು ಮತ್ತೆ ಇವರು ಮಲ್ಲಣ್ಣ ಅಂತ ಹೇಳಿ ಬ್ಯಾಕೊಡ್ರಿ. ಇವ್ರದ್ದು ಏನು ಕೆಲಸಪ್ಪ ಅಂದ್ರೆ ನಮ್ಮ ದಾಸೋಹದಾಗ ಗ್ಯಾಸ್ ಒಲಿ ಅದಾವ. ಆ ಗ್ಯಾಸ್ ಒಲಿ ಏನಾದ್ರು ಬಂದಿತ್ತು ಅಂದ್ರೆ ಮಾಡೋದು ಇವ್ರ ಕೆಲಸ. ಇವರೇ ಜವಾಬ್ದಾರಿ ಅದು ಮಾಡೋದು. ಇವ್ರು ಅನ್ನಾರಾಯ ಶಿವಯೋಗಿ ಅಂತ ಹೇಳಿ ಎಲ್ಲ ನಮ್ಮ ದಾಸೋಹದಾಗ ಈಗ ಇವಕ್ಕೆಲ್ಲ ಉರ್ಬೇಕಾದ್ರೆ ಕಟ್ಟಿಗೆ ಬೇಕಲ್ಲ, ಹೊಲ ಅಡ್ಡಾಡಿ ಕಟ್ಟಿಗೆ ಹುಡುಕಾಡೋದು. ಆ ಕಟ್ಟಿಗೆ ಹುಡುಕಾದ್ರ ಮ್ಯಾಗ ಇವರು ಚೌಧರಿ ಅಂತೇಳಿ, ಹನುಮಂತರಾಯ ಚೌಧರಿ ಅಂತೇಳಿ ಇವರು ಹಿರಿಯರು, ನಮ್ಮ ದಾಸೋಹದ ಬಹಳ ಹಿರಿಯರು. ಅವ್ರು ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು. ಇವರು ಸಮಕಾಲೀನರು ಎಲ್ಲರೂ ಹೋಗ್ಯಾರಿ. ಒಬ್ಬರು ನಮ್ಮ ಜೊತೆ ಇನ್ನೂ ಅದಾರ ಹಿರಿಯರು. ಸೊ ಮುಂದೆ ಹೋಗಿ ಶಿವಣ್ಣ ಲಗಳಿ ಅಂತೇಳಿ ಇವ್ರು ಭಾಳ ಹಿರಿಯರು. ನಾವು ದಾಸೋಹದ ಭಾಳ ಇವರು ಹಿರಿಯರ ಜೊತೆನೇ ಮಾಡ್ಕೊತ ಬಂದಿರತಕ್ಕಂಥವ್ರು. ಯಾವತ್ತೂ ಎಲ್ಲಿದಾರಪ್ಪ ಅಂದ್ರೆ ಇವ್ರು ಎಲ್ಲಿ ಹುಡುಕಾಡಂಗಿಲ್ಲ. ನಮ್ಮ ಮಲ್ಲಯ್ಯನ ಗುಡಿ ಆಗ್ಯದಾರ ಅಂತ ತಿಳ್ಕೊಬೇಕು. ಪ್ರತಿಯೊಂದು ಸೇವಾ ಅವ್ರದೇ. ಮತ್ತೆ ಹೋಗಾರ ನಮ್ಮ ಹೋಗಾರ್ರಿ ಇವರು. ಹೆಂಗಪ್ಪ ಅಂದ್ರೆ ನಮ್ಮ ಯಾವುದೇ ಈ ಸದ್ದ ನಮ್ಮ ಊರಾಗ ದಾಸೋಹಕ್ಕೆ ಏನೇ ಕೊಟ್ಟರು ಕೂಡ ನಾವು ಒಂದು ಯಾರು ಜೋಳ ಕೊಟ್ಟರು ಓದಾಕ ಕರ್ಕೊಂಡ್ಬರ್ಬೇಕಾದ್ರೆ ಮೊದಲು ಇವ್ರನ್ನೇ. ಇವ್ರು ಓದಾಕ ಇವ್ರು ಮ್ಯಾಲ ತರಬೇಕಾದ್ರೆ ಅವ್ರು ಮುಂದಿದ್ದಾಗನೇ ಮುಂದೆ ಕೆಲಸ ಆಗ್ತದೆ. ಸೊ ಮತ್ತೆ ಇದು ಶಿವಪುತ್ರಪ್ರಿ. ಹೆಂಗಪ್ಪ ಅಂದ್ರೆ ದಾಸೋಹದ ಸೇವಾ ಸಮಿತಿ ಸಣ್ಣವಾದರೂ ಕೂಡ ಒಂದು ಕಸಬಾರಿಗೆ ಹಿಡ್ಕೊಂಡು ಕೆಲಸ ಮಾಡ್ತಾರೆ. ಉತ್ತಮವಾಗಿರ್ತಕ್ಕಂಥ ನಮ್ಮ ಸೇವಾ ವೃತ್ತಿ ಅವರು ಮತ್ತೆ ಸರ್ ಹನುಮಂತರಾಯ ಮಾಡಿ. ಸೊ ಕೊಡೋದ್ರಲ್ಲಿ ಕೂಡ ಒಂದೇನು ಎತ್ತಿದ ಕೈ ರೀ. ನಮ್ಮ ದಾಸೋಹದಾಗ ಏನಾರ ಕೊರತೆ ಆಯ್ತು, ಇದು ಇಲ್ಲಪ್ಪ ನಾನು ಒಂದು ತಂದೆ ಬಿಡ್ತೀನಿ ಒಂದು ಅಕ್ಕಿ ಪ್ಯಾಕೆಟ್ ಅಂತ ಹೇಳಿ ಇವತ್ತು ಅವ್ರು ಕಲ್ಸಕ್ರಿ ಸೇವೆ ಮಾಡಿದ್ದಾರೆ. ಆ ಕಲ್ಸಕ್ರಿ ಸೇವೆ ಮಾಡಿರ್ತಕ್ಕಂಥ ಇವರು ನಮ್ಮ ಸಂಗಣ್ಣ ಮುರಳಿ ಅವರು. ಅದು ನೀರಿಲ್ಲಾರಾಗ ಮಲ್ಲಯ್ಯನ ಹುಡುಕಾಡ್ದವ್ರು ಅವರೆಲ್ಲ. ನೀರೇ ಇದ್ದಿದ್ದಿಲ್ಲ ಆ ಟೈಮ್ದಾಗ ಕುಡಿಯಾಕ. ಅಂಥ ಟೈಮ್ದಾಗ ಶ್ರೀಶೈಲಕ್ಕೆ ಹೋಗಿ ಒಂದು ಗಂಡ ಮಗನ ಹಡಿದ್ರಿ ಅವರು. ಆ ಗಂಡ ಮಗನ ಹಡಿಬೇಕಾದ್ರೆ ಶ್ರೀಶೈಲದಾಗ ಹೋಗುವಾಗ ದಾಸೋಹಗಳನ್ನು ನೋಡಿ ನಮ್ಮ ದಾಸೋಹ ಚಲೋ ಮಾಡಿದವ್ರು ಇವರೆಲ್ಲ. ನಮ್ಮ ದಾಸೋಹಗಳನ್ನ ಶ್ರೀಶೈಲದಾಗ ನೋಡಿ ಬಂದು ನಮ್ಮೂರಾಗೂ ಮಾಡ್ಬೇಕಂತ ಹೇಳಿ ಇವ್ರ ಜೊತೆ ಒಂದಿಷ್ಟು ಟಿಮ್ ಇತ್ತದು. ಆ ಟಿಮ್ಮನ್ನು ಕರ್ಕೊಂಡು ಕೂಡಿಸಿ ಪತ್ರೆ ಹೊತ್ಕೊಂಡು ಸಡ್ಡ ಹೊಡೆದು ಇದೊಂದು ದಾಸೋಹ ಮಾಡ್ಬೇಕಂತ ಕುರುಹು ಅಂದ್ರೆ ಇವರೇ ರೀ. ಇವ್ರ ಜೊತೆ ಇದ್ರು. ಸೊ ಇವರು ಶ್ರೀಶೈಲ ಚಿಮ್ಮಲಿಗೆ ಅಂತ ಹೇಳಿ ನಮ್ಮ ದಾಸೋಹ ಸೇವಾ ಸಮಿತಿ ಹಿರಿಯರವರು. ಅವರು ಕೂಡ ಶ್ರೀಶೈಲದಾಗ ಹೆಂಗದಲ್ರಿ ಇವ್ರ ಜೊತೆನೆ ಸಮಕಾಲೀನರು ಅವರೆಲ್ಲ. ನಾವು ಇವ್ರು ಚೋಳಪ್ಪಣ್ಣ ಜಮಖಂಡಿ ಅಂತೇಳಿ ಹಿರಿಯರು. ಅವರು ನಮ್ಮ ದಾಸೋಹ ಸೇವಾ ಸಮಿತಿ ಹಿರಿಯರು. ಬಹಳ ಎಲ್ಲರಾಗಿ ಮುಂಚೂಣಿ ದೊಡ್ಡವರಾಗಿ ಕಸ ಬೆಳಗಾಕೋ ಸಹ್ಯ, ಇವತ್ತು ಭೂಮನಿ ತೊಳಿಲಾಕೋ ಸಹ್ಯ. ಸೊ ಅಂಥ ಒಂದು ಮನೋಭಾವನೆ ಅವರು. ಇವರು ಶಾಣಪ್ಪ ಮಕಾಶಿ ಅಂತ ಹೇಳ್ರಿ. ನಮ್ದು ಏನಾರ ಈಗ ಹೆಸರು 11,000 ಕೊಟ್ಟಿರ್ತಾರೆ. ದಾಸೋಹದಾಗ ಹೆಸರು ಹಾಕ್ಬೇಕಪ್ಪ. ಹೆಸರು ಹಾಕಿದಾಗ ಆ ಕಲ್ಲು ಕುಂದ್ರಿಸ್ಬೇಕಾದ್ರೆ ಅವ್ರು ಹುಡ್ಕಾಡ್ಬೇಕು. ನಾವು ಕಲ್ಲು ಕುಂದ್ರಿಸೋದು ಅವರೇ ಜವಾಬ್ದಾರಿ. ಇದನ್ನೆಲ್ಲ ಟೈಲ್ಸ್ ಎಲ್ಲ ಮಾಡ್ಯಾರಿ. ಇವರ ಇದನ್ನ ಪರಿಶೀಲನೆ ಮಾಡ್ತಿದ್ದು ಮಾಡ್ಯಾರ. ಇವರು ಶಿವಣ್ಣ ಮಾಡೋರು ಅಂತೇಳಿ ನಮ್ಮ ದಾಸೋಹದಾಗ ಕೊಡುಗೈ ದಾನಿಗಳು ಅವರು. ಏನೇ ಕಡಿಮೆ ಇದ್ರು ಕೂಡ ಇದು ಶಿವಣ್ಣ ಇಲ್ಲಪ್ಪ ಕೊಟ್ಟೆ ಬಿಡ್ತೇವ್ರಿ ಅಂತೇಳಿ ಅವರು ಕೊಡದೆ. ಇವರು ಬಸಣ್ಣ ಹಾದಿಮನೆ ಅಂದ್ರಿ ಭಾಳ ಹಿರಿಯರು ಅವರು. ಈ ದಾಸೋಹ ಹುಟ್ಟು ಹಾಕಿದವರು ಅವರು ಒಂದು ಸಮಕಾಲೀನ. ಇಲ್ಲಿ ಏನಾರ ನಾವು ನಿತ್ತದಪ್ಪ ಅಂದ ಬಳಕ ನಾವು ಇವ್ರನ್ನ ಹುಡುಕ್ಬೇಕು. ನಾವು ಯಾರನ್ನ ಒಬ್ಬ ಕರ್ಕೊಂಬರಕಪ್ಪ ಅಂದ್ರೆ ಹೋಗಿ ಕರ್ಕೊಂಬರೋದು ತಗದೇವು. ಬಸವಣ್ಣ ಕೈಯಾಗ ಗಣಪದ ಅಪ್ಪನ ಹೆಂಗಿದ್ ನೋಡ್ರಿ ಆ ಟೈಪ್ದಾಗ ಎದ್ದುಗಳೇ ನೋಡೋದು ಭಾಳ ಚಂದ ಅದ್ರಿ. ಅವರೇ ನೋಡೋರಿ. ಇವರು ಸಂಗಣ್ಣ ನಾಡಗೋಡು ಅಂತೇಳಿ ಇವರು ಭಾಳ ನಮ್ಮ ದಾಸೋಹ ಸೇವಾ ಸಮಿತಿಯವರು. ಯಾವಾಗ ಆರ್ತ ಆಸರ ಅದ್ರಾಗ ಹೋದ್ರಿ ಒಂದು ಭವನ ಇಳಿಸ್ಬೇಕಪ್ಪ ಅಂದ್ರೆ ಮಕ್ಕೊಂಡಿದ್ರು ಕೂಡ ಹಾಸಿಗೆಂದು ಎದ್ದು ಓಡಿ ಬರ್ಬೇಕ್ರಿ. ಅವ್ರು ಅಂಥ ಸೇವೆಯನ್ನು ಮಾಡಿರ್ತಕ್ಕಂಥ ಹೋಗಾರ ಅಂತ ಹೇಳಿ ಅವರು ನಮ್ಮ ಸೇವಾ ಸಮಿತಿಯಲ್ಲಿ ಅವರು ಕೆಲಸ ಮಾಡ್ತಾರ. ನಮ್ಮ ಸಂಗಣ್ಣ ಅಂತ ಹೇಳಿ ಅಡಿಗೆ ಯಾವಾಗ ಚಲೋ ಆತಂದ್ರೆ ಅಡಿಗೆ ಕೈ ಹಾಕೋದು ಮಲ್ಲ ಅವನ ರೀ. ಏನ್ ಹಾಕ್ಬೇಕು ಏನಿಲ್ಲ ಎಲ್ಲವೂ ಅಡಿಗೆ ಮಾಡೋ
ಮತ್ತೆ ಯಾರು ಸಿರ್ಸು ನಮ್ಮ ಸಿರ್ಸು ಶಿವಯೋಗಿ ಅಂತ ಹೇಳಿ ನಮ್ದು ಏನಾದ್ರು ಸಾಮಾನು ಗೀಮಾನು ತರಬೇಕು, ನಾವು ಕಟ್ಟಿಗೆ ತರಬೇಕು, ಏನಾದ್ರು ನಮ್ಮ ಮನೆಗೆ ಇದಕ್ಕೆ ಉಸುಗಬೇಕು ಅಂದ್ರೆ ಮೊದಲು ಟ್ರಾಕ್ಟರ್ ಒಂದೇ ತಯಾರಾಗುತ್ತೆ. ಟ್ರಾಕ್ಟರ್ ಒಂದೇ ಏನು ಎಣ್ಣೆ ಹಾಕೋದು ಬೇಡ, ಏನೋ ಬೇಡ, ಉಚಿತ ಸೇವಾರಿ ಅವನು ಅಂತ ಸೇವಾ ಮನೋಭಾವನೆ. ಮತ್ತ ರಮೇಶ್ ಚೌಧರಿ ಅಂತ ಹೇಳಿ ನಮ್ಮ ಸೇವಾ ಸಮಿತಿಯಲ್ಲಿ ಅವರು ಕೂಡ ಪ್ರಚಾರಕರಿ. ಅವರು ಇಲ್ಲಿ ಊರಾಗ ನಡೆಯುತ್ತ ಊರಾಗ ಪ್ರಚಾರ ಮಲ್ಲ ಅವನಿಂದ ಮಲ್ಲ ಕೂಡ ದಾಸೋಗ ಯಾವಾಗ ಚಲೋ ಊರಾಗ ಮಾಡ್ತಾವನೆ ಮೊದಲ ಬಾ ಮಲ್ಲ ದಾಸೋಹ ಆಗಲಿ ಜಾತ್ರೆ ಆಗಲಿ ಏನೇ ಆಗಲಿ ಏನೇ ಒಂದು ಫಂಕ್ಷನ್ ಹೇಳಿದ್ರು ಕೂಡ ನಮ್ಮ ಮಲ್ಲು ಅವರು ಒಂದು ಬರವಣೆ ಮಾಡೋರೇ ಇಲ್ಲ. ಮತ್ತ ನಮ್ಮ ಗೋಟೆದ ಅಂತ ಹೇಳಿ ಭಾಳ ಯುವಕರು ಇವರೆಲ್ಲ ಯುವಕರು ಇವರೆಲ್ಲ. ಸೊ ಯುವ ಪೀಳಿಗೆಗಳನ್ನ ಈಗ ಹೆಂಗ ಅಂತಾರೆ, ಇವ್ರಿಗೆಲ್ಲ ವಯಸ್ಸಾಯ್ತು, ಇನ್ನು ಮುಂದೆ ಹಾಕೊಂಡು ಹೋಗ್ಬೇಕಲ್ಲ ನಾವು ದಾಸೋಹ ಮುಂದೆ ಹೋಗ್ಬೇಕು. ಅದಕ್ಕೆ ನಾವು ಯುವಕರನ್ನ ಮುಂದೆ ಮಾಡಾಕತ್ತೇವೆ ಸದ್ಯ. ಎಲ್ಲ ಅವರೇ ತರುವುದಾಗಲಿ ಮಾಡುವುದಾಗಲಿ ಎಲ್ಲ ಅವರೇ. ಒಳ್ಳೇದ್ರಿ, ಇದೊಂದು ಒಳ್ಳೆ ಇದು. ಅವರನ್ನೇ ನಾವು ಮುಂದುವರಿಸಿ ಇನ್ನು ಸ್ವಲ್ಪ ಇವ್ರಿಗೆಲ್ಲ ಹಿರಿಯರಿಗೆ ಇದು ಆಗ್ತದೆ, ತೊಂದರೆ ಆಗ್ತಾ ಇರೋದನ್ನ ಹಿರಿಯರನ್ನ ಮುಂದೆ ಮಾಡಾಕತ್ತೀವಿ. ನಮ್ಮ ಮಲ್ಲಯ್ಯ ಸ್ವಾಮಿಗಳು ಇವು ಅರ್ಚಕರಿ, ನಮ್ಮ ಅರ್ಚಕರವರು ಪ್ರತಿ ವರ್ಷ ಒಬ್ಬೊಬ್ಬರು ಮಠಪತಿಯಲ್ಲಿ ಬರ್ತದೆ ನಮ್ಮ ಕಂಬಿ. ಈ ವರ್ಷ ಅವ್ರಿಗೆ ಬಂದದ್ರೆ ಈ ಕಂಬಿಯನ್ನು ಈ ಸಲ ಅವರೇ ಇದು ಮಾಡೋದು. ಮುಂದೆ ಸಂಗಯ್ಯ ಅಂತ ಹೇಳಿ ಅವನು ನಮ್ಮ ಮಠಪತಿ, ನಮ್ಮ ದೇವಸ್ಥಾನದ ಅರ್ಚಕ. ಈ ಸಲ ಇವನು ಬಂದದ್ದು ರೇವಣ ಸಿದ್ಧ ಅಂತ ಹೇಳಿ ಅಡಿಗೆ ಭಟ್ರೆ. ನಾವು ಏನು ಅಡಿಗೆ ಮಾಡ್ಬೇಕಾದ್ರೆ ಮೊದಲು ಅವನಾಗ ಹಿಡ್ಕೊಂಡ್ ಬರ್ಬೇಕು ನಾವು ಜರ್ಜರ ಅಂತ ಒಂದು ಸೇವಕರು. ಪ್ರತಿಯೊಬ್ಬರಿಗೆ ಒಂದೊಂದು ಕಾಯಕನ ಒಬ್ಬೊಬ್ಬರು ಜವಾಬ್ದಾರಿಯುತವಾಗಿ ಮಾಡ್ಕೊತ ಬರ್ತಾರೆ. ಒಳ್ಳೆ ಎಲ್ಲರೂ ಹೆಂಗಪ್ಪ ಅಂದ್ರೆ ಒಂದು ಕೈಗೆ ಇದು ಬಳ್ಳಿ ಹಂಗೆ ಎಲ್ಲರೂ ಕೂಡ ಒಂದು ದಾಸೋಹ ಸರ್ವರು ಎಲ್ಲರೂ ಒಂದೊಂದು ಕಾಯಕ ಒಳ್ಳೆ ಟೀಮ್ ಅದು ನಿಮ್ಮದು. ಒಳ್ಳೆ ಟೀಮ್ ಇದೆ, ಮಾಡ್ಕೊಂಡು ಚೆನ್ನಾಗಿ ಅದ್ಭುತ ಮಾಡ್ತೀರಿ ನಿಮ್ಮ ದಾಸೋಹ ಭಾಳ. ಇದಕ್ಕಿಂತಲೂ ವರ್ಷ ಹೆಚ್ಚಿನ ಪ್ರಮಾಣ ಆಗಿದೆ, ಕಡಿಮೆ ಆಗ್ತಾ ಇಲ್ಲ. ಅದು ಹೋದ ವರ್ಷ ಇವೆಲ್ಲ ಬಂಡಿ ಇದ್ದಿದ್ದಿಲ್ಲ, ಭಾಳ ಕಾಲು ಹೊಲಸಕ್ಕದಂತ ಇವೆಲ್ಲ ಉಸು ಬಂಡಿಗಳನ್ನು ಜೋಡಿಸಿ 105 ಹತ್ತು ಕಟ್ಟಾಗಿ ಮಾಡಿದ್ದೆವು. ಇಂಥ ಬಂಡಿ ಇದ್ದಿಲ್ಲ, ಕಾಲು ರಾಡಿ ಹಾಕಿದ್ದು. ರಾಡಿ ಆಗ್ಬಾರ್ದು ನಮ್ಮ ಜನಕ್ಕೆ ಅಂತ ಹೇಳಿ ಅದನ್ನ ಇದು ಮಾಡಿರ್ತಕ್ಕಂಥ ಬಿಸಿನೀರು ಇರ್ತಾವ್ರಿ, 2 ಕಡಾಯಿ ಬಿಸಿನೀರು. ಅದು 24 ತಾಸು ಚಲೋ ಇವತ್ತಿಂದ ಬಿಸಿನೀರು ಹಗಲ ರಾತ್ರಿ ಕೂಡ. ಈ ಸಲ ಮಾತ್ರ ಪ್ರತ್ಯೇಕ ಉಪಹಾರ ಮಾಡಕತ್ತಿದ್ದೀವಿ. ಉಪ್ಪಿಟ್ಟದಾಗಲಿ ಸೂಸ್ಲಾರಾಗಲಿ. ಎಷ್ಟು ದಿವಸ ಆಗುತ್ತೆ? ಸುಮಾರು 4 ದಿನ ಆಗ್ತದೆ. 4 ದಿವಸ ಇವತ್ತಿಂದ ಹಿಡ್ಕೊಂಡು 4 ದಿನ ಆಗ್ತದೆ. 4 ದಿವಸ ಕಂಟಿನ್ಯೂ ಹಗಲ ರಾತ್ರಿ. ಇವತ್ತೆಲ್ಲ ಮತ್ತೆ 80ನಾಳ, ಡೋನೂರ, ಮಶಿವನಾಳ ಇವರೆಲ್ಲ ರಾತ್ರಿ ಹೊತ್ತಿಗೆ ಬರ್ತಾರೆ. ಸುಮಾರು ಇಲ್ಲಿಂದ ಒಂದು 100-200 ಹಳ್ಳಿ ಜನ ಹೋಗ್ತಾರೆ. 100-200 ಜನ ಹಳ್ಳಿ ಹೋಗ್ತಾರೆ. ಇಲ್ಲಿ ಪ್ರಥಮ ಚಿಕಿತ್ಸೆ ಔಷಧ ಇದೆ, ಅಲ್ಪೋಪಹಾರದ ವ್ಯವಸ್ಥೆ ಇದೆ. ಯಾರು ಖಜೂರಿ ಕೊಡ್ತಾರ, ದ್ರಾಕ್ಷಿ ಕೊಡ್ತಾರ, ಬಾಳೆಹಣ್ಣು ಕೊಡ್ತಾರ, ಖಾಲಿ ಮಲಾಮ ತಿಕ್ತಾರ, ಮತ್ತೆ ಏನಾರ ಜಂಡು ಬಾಂಬ್ ಕೊಡ್ತಾರ, ಏನು ಬೇಕು ಎಲ್ಲ ಸೌಕರ್ಯನೂ ಕೊಡ್ತಾರೆ. ಅಂತ ಸೌಕರ್ಯನ ಮಲ್ಲಿಕಾರ್ಜುನ ನಡೆಸಿಕೊಟ್ಟಾನ. ಆ ಎಲ್ಲ ಮಲ್ಲಿಕಾರ್ಜುನ ಆಶೀರ್ವಾದದಿಂದ ಎಲ್ಲರೂ ಕೂಡ ಆ ಭಗವಂತ ಐಶ್ವರ್ಯ ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟು 3 ವರ್ಷಕ್ಕೆ ಹೇಗೆ ದಾಸೋಹ ಮಾಡಲಿ ಅಂತೇಳಿ ಆ ಭಗವಂತನಲ್ಲಿ ಹಾರೈಸಿ ನಮ್ಮ 2 ಮಾತು ಮುಗಿಸ್ತಾರೆ. ನಿಮ್ಮ ದಾಸೋಹ ಬಗ್ಗೆ ನಮ್ಮ ಮಾತು ಕೇಳಿ ನಮ್ಗೆ ಭಾಳ ಸಂತೋಷ ಅನ್ನಿಸ್ತು. ನಿಮ್ಮ ಸಂದರ್ಶನ ನಮಗೆ ಭಾಳ ಹಿಡಿಸ್ತು, ಮತ್ತು ನಿಮ್ಮ ಸಂದರ್ಶನ ಕೇಳಿ ನಮ್ಗೆ ತುಂಬ ನಿಮಗೆ ಧನ್ಯವಾದಗಳು ನಿಮಗೆಲ್ಲ.